ಇವ್ರು ನಿಮ್ಮ ಮಾಮರ ಹಿಂದೆ ಒಂದು ಮಧ್ಯಾಹ್ನ ಸಮಯದಲ್ಲಿ ವಿಜಯಪುರ ನಗರ ಸಾಯಿ ಪಾರ್ಕ್ ಒಂದು ಸರ್ಕಲ್ನಲ್ಲಿದ್ದಂತಹ ಅಯ್ಯಂಗಾರ್ ಬೇಕರಿ ಮುಂದ್ಗಡೆ ಅವರ ಒಂದು ಎಲ್ಲ ವಸ್ತುಗಳನ್ನು ಸಂಗ್ರಹಿಸಲಿಕ್ಕೆ ಮತ್ತು ಸರಿಸಾಗಾಟ ಮಾಡಲಿಕ್ಕೆ ಒಂದು ಚಾರ್ಜಿಂಗ್ ಬ್ಯಾಟರಿ ಗಾಡಿಯನ್ನು ಅಂಗಡಿ ಮುಂದೆ ಹಚ್ಚಲಾಗಿತ್ತು. ಅದು ನಿರಂತರವಾಗಿ ಅದಕ್ಕೇನಪ್ಪ ಅಂತಂದ್ರೆ ಚಾರ್ಜಿಂಗ್ ಮಾಡಲಿಕ್ಕೆ ಇಟ್ಟಂಥ ಸಮಯದಲ್ಲಿ ಆಕಸ್ಮಿಕವಾಗಿ ಆ ಒಂದು ಬೆಂಕಿಯಲ್ಲಿ ವಾಹನವನ್ನು ಸುಟ್ಟು ಕರಕಲಾಗಿದೆ. ಅದ್ರ ಜೊತೆಗೆ ಬಹಳಷ್ಟು ಇವತ್ತಿನ ಒಂದು ಜಾಗೃತಿಯಿಂದ ಇಲ್ಲಿಯ ಸಾರ್ವಜನಿಕರು ಅದರ ನೀರು ಮತ್ತು ಎಲ್ಲ ವ್ಯವಸ್ಥೆಯಿಂದ ಆರಿಸಿ ಬಹಳಷ್ಟು ಜನರು ಒಂದು ಏನಪ್ಪಾ ಅಂತಂದ್ರೆ ಒಂದು ಸಾವು ಬೀಳುವ ಪರಿಸ್ಥಿತಿಯನ್ನು ಕಾಪಾಡಿದ್ದಾರೆ. ನಿಜಕ್ಕೂ ಇದೊಂದು ಜನತೆಗೆ ಧನ್ಯತೆಯನ್ನು ಒಂದು ಹೇಳಬೇಕು. ಯಾಕಂತೇಳಿದ್ರೆ ಬಹಳಷ್ಟು ಈ ಸಮಯದಲ್ಲಿ ನೋಡಿದಾಗ ಭಯಾನಕವಾದಂತಹ ವಾತಾವರಣ ಸೃಷ್ಟಿಯಾಗಿ ಒಂದು ಉಜ್ವಲವಾದ ಬೆಂಕಿ ಹೊತ್ತಿಕೊಂಡು ಅಲ್ಲಿಯ ಮದ್ದು ಗುಂಡುಗಳ ಸದ್ದುಗಳಂತೆ ಒಂದು ಬಾಣಗಳ ರೀತಿಯಲ್ಲಿ ಜೋರಾದ ಒಂದು ಏನಪ್ಪ ಅಂತಂದ್ರೆ ಇಲ್ಲಿ ಶಬ್ದಗಳು ಮತ್ತು ಅದರ ಒಂದು ಕಿಡಿಗಳನ್ನ ಬೇರೆ ಕಡೆ ಹಾರಾಡ್ತಾ ಇದ್ದು ಆ ಸಮಯದಲ್ಲಿ ಒಂದು ಕೆಲಸಗಾರ ಆಗಿರ್ಬೋದು ತನ್ನ ಜಾಗೃತಿಗಳಿಂದ ಆ ಒಂದು ಎಲೆಕ್ಟ್ರಿಕಲ್ ಸ್ವಿಚ್ ಅನ್ನ ಒಳಗಿನಲ್ಲೇ ಬಂದ್ ಮಾಡಿಕೊಂಡು ಹೊರಗಡೆ ಓಡಿ ಬಂದಾಗ ಏನಪ್ಪಾ ಅಂತಂದ್ರೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಯಾವ ರೀತಿಯಾದ ಅನಾಹುತಗಳನ್ನಾಗಿಲ್ಲ, ಆದರೂ ಕೂಡ ಸಣ್ಣ ಪುಟ್ಟವಾದಂತಹ ಹಾನಿಗಳು ಈ ಒಂದು ಅಂಗಡಿ ಮುಂಗಡದ ಮಾಲೀಕರಿಗೆ ಆಗಿದೆ. ಅದಕ್ಕಾಗಿ ಮೊಟ್ಟ ಮೊದಲು ನಾನು ಈ ಜನರಿಗೆ ಒಂದು ಸಂದೇಶವನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ಬ್ಯಾಟರಿ ಗಾಡಿಗಳನ್ನ ಒಂದು ಅವರ ಚೌಕಟ್ಟಿನಲ್ಲಿ ಇದೆ, ಅವು ಒಂದು ಏನಪ್ಪಾ ಅಂತಂದ್ರೆ ನಿಗದಿತವಾದ ಅವಧಿಯಲ್ಲಿ ಏನು ಚಾರ್ಜ್ ಮಾಡಕ್ಕೆ ಇಡಬೇಕಾಗಿದೆ ಸಮಯವನ್ನ ಅದು ಎಷ್ಟು ಮಟ್ಟಿಗೆ ಒಂದು ಅವರ ಹಾಕಿಕೊಟ್ಟಂತ ಕಂಪನಿಗಳ ಒಂದು ಅವರ ಒಂದು ದಾರಿಯಲ್ಲಿ ತಾವು ಬ್ಯಾಟರಿಯನ್ನು ಚಾರ್ಜ್ ಮಾಡಿ ದಿನನಿತ್ಯ ಉಪಯೋಗ ಮಾಡಿದೆ ಆದ್ರೆ ಈ ಅನಾಹುತಗಳಿಂದ ನಾವು ಹೊರಗುಳಿಯಬಹುದು. ಯಾಕಂದ್ರೆ ಮೇಲಿನ ಮೇಲೆ ಪಕ್ಕದಲ್ಲಿದ್ದಂಥ ಹೋಟೆಲ್ಗಳಿದ್ದವು, ಇಲ್ಲಿ ಗ್ಯಾಸ್ಗಳಿಂದ ಏನಪ್ಪಾ ಅಂತಂದ್ರೆ ಕೆಲಸ ಮಾಡ್ತಾ ಇದ್ರು. ಆ ಒಂದು ಭಯಾನಕವಾಗಿ ಎಲ್ಲಾ ಜನರು ಹೊರಗಡೆ ಓಡಿ ಬಂದು ಈ ಒಂದು ಹೊತ್ತಿದಂತಹ ಏನಪ್ಪಾ ಅಂತಂದ್ರೆ ಬೆಂಕಿಯನ್ನು ಆರಿಸಲಿಕ್ಕೆ ಎಲ್ಲರೂ ಸಹಾಯ ಸಹಕಾರವನ್ನು ಮಾಡಿ ಕುಡಿದ್ದಾರೆ. ಏನಿಲ್ಲ, ಇದಕ್ಕೆ ಈ ರೀತಿಯಾದ ಅಂಗಡಿ ಮುಂಗಟ್ಟುಗಳಾಗಿರ್ಬೋದು, ಮನೆಗಳಾಗಿರ್ಬೋದು, ಈ ಚಾರ್ಜಿಂಗ್ ಮಾಡುವಂತ ವ್ಯವಸ್ಥೆಯನ್ನು ತಪ್ಪಿಸಬೇಕಾದ್ರೆ ಇದಕ್ಕೆ ಒಂದು ದಾರಿಗಳಲ್ಲಿ ಒಂದು ಏನಪ್ಪಾ ಅಂತಂದ್ರೆ ಯಾವುದೇ ರೀತಿಯಾದಂತಹ ಪೆಟ್ರೋಲ್ ಬಂಕ್ಗಳಿದ್ದಾವೆ, ಅದೇ ರೀತಿಯಾದಂತಹ ಸ್ಟೇಷನ್ಗಳನ್ನ ನಿರ್ಮಿಸಿ ಈ ಒಂದು ಅನಾಹುತ ತಪ್ಪಿಸಬೇಕೆಂದು ನಾನು ಸರ್ಕಾರದಲ್ಲಿ ಮನವಿ ಮಾಡಿಕೊಡ್ತೇನೆ. ನನ್ನ ಹೆಸರು ಡಾಕ್ಟರ್ ಶಂಶೀರ್ ಅಲಿ ಮುಲ್ಲಾ, ಸಾಯಿ ಪಾರ್ಕ್.